ಹಾಯ್ ಫ್ರೆಂಡ್ಸ್, ಗಾನವಿ ಕಿಚನ್ಗೆ ಸ್ವಾಗತ. ಇವತ್ತು ರೆಸಿಪಿ ಬಂದು ಸಿಹಿ ಪೊಂಗಲ್ ಹೇಗೆ ಮಾಡೋದು ನೋಡೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ದೇವ್ರ ನೈವೇದ್ಯಕ್ಕೆ, ಪ್ರಸಾದಕ್ಕೆ ಎಲ್ಲ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಹೇಗೆ ಮಾಡೋದು ಹೇಳ್ತೀನಿ. ಇವಾಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಳ್ಳಿ. ಇಲ್ಲಿ ನಾನು ಅರ್ಧ ಲೋಟ ಹೆಸರುಬೇಳೆ ತೊಗೊಂಡಿದ್ದೀನಿ. ಇದು ಫ್ರೈ ಮಾಡಿ ಹಾಕೋದ್ರಿಂದ ತುಂಬ ಟೇಸ್ಟಾಗಿ ಬರುತ್ತೆ. ಕೆಲವರು ಹಂಗೆ ಹಾಕಿ ಮಾಡ್ತಾರೆ, ಅದೇನು ಅಷ್ಟು ಟೇಸ್ಟ್ ಇರಲ್ಲ. ಈ ಥರ ಒಂದು ಸಲ ಫ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕು. ನೋಡಿ, ಇಷ್ಟು ಹುರ್ಕೊಂಡ್ರೆ ಸಾಕು. ನಾನಿಲ್ಲಿ ಅರ್ಧ ಲೋಟ ಹೆಸರುಬೇಳೆಗೆ 1 ಲೋಟ ಅಕ್ಕಿ ಹಾಕ್ತಾಯಿದ್ದೀನಿ. ಸಾಕು ಫ್ರೆಂಡ್ಸ್, 1 ಲೋಟ ಅಕ್ಕಿಗೆ ಅರ್ಧ ಲೋಟ ಹೆಸರುಬೇಳೆ. ಇವಾಗ ಒಂದು ಕುಕ್ಕರ್ಗೆ ಅರ್ಧ ಲೋಟ ಹೆಸರುಬೇಳೆ ಹುರ್ಕೊಂಡಿದ್ದೀವಲ್ಲ, 1 ಲೋಟ ಅಕ್ಕಿ ಹಾಕಿ ಅರ್ಧ ಲೋಟ ಹೆಸರುಬೇಳೆ. ನಾನು ಮಾಮೂಲಿ ರೇಷನ್ ಅಕ್ಕಿ ಹಾಕಿಲ್ಲ, ಮನೇಲಿ ಯೂಸ್ ಮಾಡೋ ಅಕ್ಕಿನೇ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ನೀವು ರೇಷನ್ ಅಕ್ಕಿ ಇದ್ದರೂ ಅದು ಯೂಸ್ ಮಾಡ್ಬೋದು. ಇವಾಗ ಅಕ್ಕಿನೂ ಹೆಸರುಬೇಳೆ ಮಿಕ್ಸ್ ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳಿಬೇಕು. ಒಂದು 2 ರಿಂದ 3 ಸಲ ತೊಳಿಬೇಕು. ಈಗ ತೊಳೆದಿದ್ದೀನಿ. ಇದಕ್ಕೆ 5 ಲೋಟ ನೀರು ಹಾಕ್ತಾಯಿದ್ದೀನಿ. ನಾವೇನು ಮೆಜರ್ಮೆಂಟ್ ತೊಗೊಂಡಿದ್ದೀವೋ ಅದೇ ಲೋಟದಲ್ಲೇ 5 ಲೋಟ ನೀರು ಹಾಕಬೇಕು. ನನಗೆ ಇನ್ನೂ ಸ್ವಲ್ಪ ಕಮ್ಮಿ ಅನ್ನಿಸ್ತು, ಮತ್ತೆ 1 ಲೋಟ ಹಾಕಿದ್ದೀನಿ ನೀರು. 6 ಲೋಟ ನೀರು ಬೇಕು ಇದಕ್ಕೆ. ನೋಡಿ ಫ್ರೆಂಡ್ಸ್, 2 ವಿಷಲ್ ಆಗಿದೆ. ಈಗ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಕೊಂಡು, ನೀರೆಲ್ಲ ಕರೆಕ್ಟಾಗಿದೆ ನೋಡಿ. ನಿಮಗಿನ್ನ ಗಟ್ಟಿ ಅನಿಸಿದ್ರೆ ಇನ್ನೊಂದು ಅರ್ಧ ಲೋಟ ನೀರು ಬಿಸಿ ಮಾಡಿ ಹಾಕ್ಬೋದು. ನಾನೀಗ 1 ಲೋಟ ಬೆಲ್ಲ ತೊಗೊಂಡಿದ್ದೀನಿ. ಸಾಕು. ನಿಮಗೆ ಇನ್ನೂ ಸ್ವೀಟ್ ಜಾಸ್ತಿ ಬೇಕು ಅನ್ಸಿದ್ರೆ ಇನ್ನೊಂದು ಅರ್ಧ ಲೋಟ ಹಾಕ್ಕೊಳ್ಳಿ. ಅದೇ ಮೆಜರ್ಮೆಂಟು, ಅಕ್ಕಿ ಬೇಳೆ ಎಲ್ಲ ಯಾವ್ದು ಹಾಕಿದ್ನೋ ಅದೇ ಮೆಜರ್ಮೆಂಟಲ್ಲೇ 1 ಲೋಟ ಬೆಲ್ಲ ತೊಗೊಂಡಿದ್ದೀನಿ. ಇದು ಕ್ಲೀನಾಗೇ ಇದೆ ಬೆಲ್ಲ. ನಿಮಗೇನಾದರೂ ಮಣ್ಣು ಇದೆ ಅನಿಸಿದ್ರೆ ಬೆಲ್ಲದಲ್ಲಿ ಸ್ವಲ್ಪ ಕರಗಿಸ್ಕೊಂಡು ಆಮೇಲೆ ಇವಾಗ ಬೆಂದಿರೋ ಬೇಳೆ ಅಕ್ಕಿಗೆ ಮಿಕ್ಸ್ ಮಾಡ್ಕೋಬೋದು. ಇದು ಚೆನ್ನಾಗಿದೆ ಬೆಲ್ಲ, ಅದಕ್ಕೆ ನಾನು ಹಂಗೆ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ. ಅದೇ ಕರಗುತ್ತೆ, ಇನ್ನೂ ಸ್ವಲ್ಪ ತೆಳ್ಳಗೂ ಆಗುತ್ತೆ. ಫ್ರೆಂಡ್ಸ್, ಈಗ ಬೆಲ್ಲ ಕರಗೋಷ್ಟರಲ್ಲಿ ನಾವು ಈ ಕಡೆ ಒಂದು ಚಿಕ್ಕದೊಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ತುಪ್ಪ, ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ನೋಡಿ, ಈ ಥರ ಇಷ್ಟು ಕನ್ಸಿಸ್ಟೆನ್ಸಿ ಬಂದೈತೆ ತೆಳ್ಳಗೆ. ಇಷ್ಟಿದ್ರೆ ಸಾಕು.
ಫ್ರೆಂಡ್ಸ್, ಈಗ ಸ್ವಲ್ಪ ಕೊಬ್ಬರಿ ಹಾಕ್ತಾಯಿದ್ದೀನಿ. ತೆಂಗಿನ ತುರಿನೂ ಹಾಕ್ಕೋಬೋದು, ಕೊಬ್ಬರಿನೂ ಹಾಕ್ಬೋದು. ನಾನು ಕೊಬ್ಬರಿ ಹಾಕ್ತಾಯಿದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಕೊಬ್ಬರಿ ಹಾಕಾದ್ಮೇಲೆ ನಾವೇನು ದ್ರಾಕ್ಷಿ ಗೋಡಂಬಿ ಹುರ್ಕೊಂಡಿದ್ದೀವೋ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಬೇಕು. ಎಷ್ಟು ಈಸಿ ಫ್ರೆಂಡ್ಸ್, ಒಂದು ಸಲ ಟ್ರೈ ಮಾಡಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ? ನೋಡಿದ್ರೆ ತಿನ್ನಬೇಕು ಅನ್ನಿಸ್ತೈತೆ. ತುಂಬ ಟೇಸ್ಟಾಗಿ ಬಂದಿತ್ತು. ನೀವು ಒಂದು ಸಲ ಟ್ರೈ ಮಾಡಿ. ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.